ಹೌದು, ನಮ್ಮ ದಲಿತ ನಾಯಕರು ಎಚ್ ಸಿ ಮಾದೇವಪುರ ರಾಮನಗರ ಜಿಲ್ಲೆ, ಮೈಸೂರು ಜಿಲ್ಲೆ ಹೀಗೆ ವಿಭಾಗಕ್ಕೆ ಒಳ್ಳೆ ನಾಯಕರಿಗೆ ಸಚಿವರು ಕೊಟ್ಟು ಇವತ್ತಿನ ಈ ಸರ್ಕಾರದಲ್ಲಿ ಮುಂದುವರಿಸಬೇಕು ಅಂದ್ಬಿಟ್ಟು ನಮ್ಮ ಈ ಪ್ರತಿಭಟನೆ ಯಶಸ್ವಿಯಾಗಿ ಅಂದ್ಬಿಟ್ಟು ಇಡೀ ಸುಮಾರು ಒಂದು 50,000 ಜನ ಇವತ್ತು ಪ್ರತಿಭಟನೆ ಬಂದಿದ್ದೀವಿ. ಈ ಡಿ ಕೆ ಶಿವಕುಮಾರ್ ಸರ್ಕಾರ, ಕಾಂಗ್ರೆಸ್ ಸರ್ಕಾರದಲ್ಲಿ ಎಚ್ ಸಿ ಮಾದೇವಪುರಿಗೆ ಒಳ್ಳೆ ಸ್ಥಾನಮಾನ ಕೊಟ್ಟು ಅವ್ರ ಗೌರವಯುತವಾಗಿ ಈ ಸರ್ಕಾರದಲ್ಲಿ ನಡೆಸ್ಕೋಬೇಕು ಅಂದ್ಬಿಟ್ಟು ನಮ್ಮ ಐಎನ್ಎಂ ಮುಖಂಡರಾದ ಎಚ್ ಸಿ ಮಾದೇವಪ್ಪನವರು ನಡೆಸ್ಕೊಳ್ಬೇಕು ಅಂದ್ಬಿಟ್ಟು ನಮ್ಮೆಲ್ಲರ ಮಾರಿಗೆ ಈ ಮೈಸೂರು ಫ್ರೀಡಂ ಪರ್ವದಲ್ಲಿ ಹೋರಾಟ ನಂಬಿಕೆ ಹೋರಾಟ ಮಾಡೋದು, ಬ್ಲಾಕ್ ಮೇಲ್ ಮಾಡೋದು, ಈ ತರದೆಲ್ಲ ಬಿಟ್ಬಿಡಿ. ನಾವು ಎಲ್ಲರಿಗೂ ನ್ಯಾಯಸಮ್ಮತವಾಗಿ ಅಧಿಕಾರ ಕೊಡ್ತೀವಿ. ನ್ಯಾಯಸಮ್ಮತ ಇವತ್ತಿಂದ 25 ವರ್ಷ ಹಿಂದಿನ ಅಹಿಂದ ಸಮಾಜ ಕಟ್ಟದಾಗ್ಲೂ ಮುಂಚೂಣಿಲಿದ್ದಾರೆ ಎಚ್ ಸಿ ಮಾದೇವಪ್ಪರು. ಸಿದ್ದರಾಮಯ್ಯ ಬೆನ್ಗಾವಲಾಗಿ, ಸಿದ್ದರಾಮಯ್ಯ ಫಾಲೋವರ್ಸ್ ಆಗಿ ಬಂದು ಅವ್ರಿಗೆ ಬೆಂಬಲ ಕೊಟ್ಟು ಇವತ್ತಿನ ಅವ್ರನ್ನ ಮುಖ್ಯಮಂತ್ರಿ ಮಾಡಿ 2 ಬಾರಿ ಮುಖ್ಯಮಂತ್ರಿ ಮಾಡಿಕೊಂಡು ಎಚ್ ಸಿ ಮಾದೇವಪುರದ ಸ್ಥಾನ ಅತಿ ಮುಖ್ಯವಾಗಿದ್ದರಿಂದ ಈ ಭಾಗಕ್ಕೆ, ನಮ್ಮ ಮೈಸೂರು ಭಾಗಕ್ಕೆ ಎಚ್ ಸಿ ಮಾದೇವಪ್ಪ ಬಿಟ್ರೆ ಈ ಸೀನಿಯರ್ ಲೀಡರ್ ಯಾರು ಇಲ್ಲ. ಮುಂದೆ ನಮ್ಮ ಜನಕ್ಕೆ ಬೇರೆ ಕೊಡ್ಲಿ, ಈ ಬಾರಿ ಯಾರು ಎಚ್ ಸಿ ಮಾದೇವಪ್ಪ ಕೊಟ್ಟು ಇವತ್ತಿನ ಗೌರವತೆಗೆ ನಡೆಸ್ಕೋಬೇಕು ಅಂದ್ಬಿಟ್ಟು ನಮ್ಮೆಲ್ಲರ ಮನವಿ. ಮೈಸೂರು, ಚಾಮರಾಜನಗರ, ಮೈಸೂರು, ಮಂಡ್ಯ, ನಮ್ಮ ದಲಿತ ಆಯಿಂದ ಒಕ್ಕೂಟದಿಂದ ಕೇಳ್ತಿದ್ವಿ, ಆಯಿಂದ ಜನಸಂಖ್ಯೆಯಿಂದ ಕೇಳ್ತಾ ಇದೀವಿ ನಾವು. ಸರ್, ಯತೀಂದ್ರ ಅವ್ರಿಗೆ ಮೊದಲನೇ ಪಟ್ಟಿಲೇ ರಿಲೀಸ್ ಆಯ್ತು, ಹಾಗೇನ ಮಾದೇವಪ್ಪರ್ಗೂ ಮೊದಲನೇ ಪಟ್ಟಿಲೇ ಆಗ್ಬೇಕಾಯ್ತು. ಮೊದಲನೇ ಪಟ್ಟಿಲೇ ಆಗ್ಬೇಕಾಗಿತ್ತು. ಆದ್ರಿಂದ ನಮ್ದೇನು ಅಭ್ಯಂತರ ಇಲ್ಲ, ಯತೀಂದ್ರ ಅವ್ರು ಕೊಟ್ಟಿದ್ರಿಂದ. ಈ ಬಾರಿನೂ ಈಗ ಮಾದೇವಪ್ಪರು ಕೊಡ್ತಾರೆ ನಂಬಿಕೆ ಇದೆ. ಮಾದೇವಪ್ಪರ್ಗೂ ಸಿದ್ದರಾಮಯ್ಯ ಹೇಳಿ ಈ ಸಲ ಮಿನಿಸ್ಟರ್ ಮಾಡ್ತಾರೆ ಅಂತ ನಂಬಿಕೆ ಇದೆ. ಆದ್ರಿಂದ ಯತೀಂದ್ರ ಕೊಟ್ಟರೆ ನಮ್ದು ಯಾವುದೇ ತರದ ಅಭ್ಯಂತರ ಇಲ್ಲ. ನಮ್ಮ ಮಾದೇವಪ್ಪರ್ಗೂ ಕೊಡ್ಬೇಕು ಅಂದ್ಬಿಟ್ಟು ನಮ್ಮ ಈ ಅಭಿಲಾಷೆ. ಡಿ ಕೆ ಶಿವಕುಮಾರ್ ಅವರ ಸರ್ಕಾರಕ್ಕೆ ನಿಮ್ಮ ಮನವಿ ಏನ್ ಸರ್? ನಮ್ಮ ಮನವಿ ಏನಂದ್ರೆ ಮೈಸೂರು ಭಾಗಕ್ಕೆ, ಚಾಮರಾಜನಗರ ಬಗ್ಗೆ ಎಚ್ ಸಿ ಮಾದೇವಪುರ ಸೀನಿಯಾರಿಟಿ ಇದರಿಂದ, ಅವರು ಒಳ್ಳೆ ಉತ್ತಮ ಕೆಲಸ ಮಾಡೋದ್ರಿಂದ ಅವ್ರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂದ್ಬಿಟ್ಟು ಈ ಹೋರಾಟನ ಹಮ್ಮಿಕೊಳ್ಳಲಾಗಿದೆ. ನಮ್ಮ ಪರಿಚಯ ಸರ್, ಮೈಸೂರಿಂದ ಅಶೋಕ್ ಪುರಂ ಮಹೇಶ್ ಅಂತ.